Now the time is for the debut awards. ಸರ್ ಅದಕ್ಕಿಂತ ಮುಂಚೆ ಈಗ ಮೊದಲನೇ ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೊದಲನೇ ಸಲ ಲವ್ ಆಗಿದ್ದಿರ್ಬೋದು, ಮೊದಲನೇ ಸಲ ಕಿಸ್ ಕೊಡೋದಿರ್ಬೋದು. ಓಕೆ, ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಹೋಗೋದು. ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಮೊದಲನೇ ಸಲ ಸೈಕಲ್ ತುಳಿದಿರ್ಬೋದು. ಇದೆಲ್ಲದಕ್ಕಿಂತ ಕ್ರೇಜಿಯಾಗಿ ಹೇಳ, ಎಕ್ಸಾಮಲ್ಲಿ ಮೊದಲನೇ ಸಲ ಫೇಲ್ ಆಗೋದು. ಬೇಕಾದ್ರೆ ಇಲ್ಲಿ ಕೇಳಿ ನೋಡಿ, ಅರ್ಧಕ್ಕರ್ಧ ಜನ ಮೊದಲನೇ ಸಲ ಎಕ್ಸಾಮಲ್ಲಿ ಫೇಲ್ ಆಗಿರ್ತಾರೆ. ಕೇಳೋಣ. ಫಸ್ಟ್ ಟೈಮ್ ಎಕ್ಸಾಮಲ್ಲಿ ಫೇಲ್ ಆದವರು ಸ್ವಲ್ಪ ಕೈ ಎತ್ತೀರಾ? ಎನಿಬಡಿ ಹೂಸ್ ಫೇಲ್ಡ್ ಫಸ್ಟ್ ಟೈಮ್ ಇನ್ ದ ಎಕ್ಸಾಮ್, ಸ್ವಲ್ಪ ಕೈ ಎತ್ತೀರಾ? ಸ್ವಲ್ಪ ಜನ ಕೈ ಎತ್ತಿದ್ದಾರೆ. ಅದರಲ್ಲಿ ಜಾಸ್ತಿ ಗಂಡು ಮಕ್ಕಳೇ ಕೈ ಎತ್ತಿರೋದು, ಹೆಣ್ಮಕ್ಳು ಜಾಸ್ತಿ ಫೇಲ್ ಆಗಿಲ್ಲ. ಹೌದು, ಅದ್ರೊಂದು ಚಿಕ್ಕ ವಿಷಯ ಇದೆ. ಏನಪ್ಪಾ ಅಂದ್ರೆ, ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದ್ಸಲ ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಸೈಡಲ್ಲಿ ಕರ್ಕೊಂಡೋಗಿ ಸುಮ್ಮನಿರೇ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಪಾಸ್ ಆಗು ಅಂತ ಹೇಳ್ತಾರೆ. ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಬಿಡಮ್ಮ, ಮುಂದೊಂದು ಸಲ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗು ಅಂತ ಹೇಳ್ತಾರೆ. ನಮ್ಮ ಥರ ಗಂಡು ಮಕ್ಳು ಇದಾರಲ್ಲ, ನಮ್ದು ಒಂಥರ ಬೇರೆ ಶೋಕಿ ಅದು. ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಲೈಕ್ ಅ ಸೆಲೆಬ್ರೇಷನ್ ಫಾರ್ ಅಸ್. ಕರೆಕ್ಟಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತೀವಿ. ಗ್ರೂಪ್ ಸ್ಟಡೀಸ್ ಮಾಡಿದಾಗ ಹೆಸರು ಮಾತ್ರ ಗ್ರೂಪ್ ಸ್ಟಡೀಸು, ರಿಸಲ್ಟ್ ಫೇಲ್ಯೂರೇ. ಯಾಕಂದರೆ ಮಾತಾಡ್ಕೊಂಡು ಗ್ರೂಪಲ್ಲಿ ಫೇಲ್ ಆಗೋಣ ಅಂತ ಓದ್ತಾ ಇರ್ತೀವಿ. ಪ್ರಾಬ್ಲಮ್ ಏನಂದರೆ, 7 ಜನ ಫ್ರೆಂಡ್ಸ್ ಇದ್ದರೆ 6 ಜನ ಮಾತ್ರ ಫೇಲ್ ಆಗ್ತೀವಿ, ಒಬ್ಬ ಮಾತ್ರ ಪಾಸ್ ಆಗಿಬಿಡ್ತಾನೆ. ಆ ಪಾಸ್ ಆದವನು ಬಾಧೆ ನೋಡಬೇಕು ನೀನಪ್ಪ. ಅವನು ಪಾಸ್ ಆಗಿರೋ ತಪ್ಪಿಗೆ ನಮ್ಮ ಕೈಲಿ ಒಡಿಸ್ಕೋಬೇಕು, ಆಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಈ ಫಸ್ಟ್ ಟೈಮ್ ಫೇಲ್ ಆದರೆ ಇವೆಲ್ಲ ಆಗ್ತಾ ಇರುತ್ತೆ, ಅದೊಂಥರ ಮಜಾ ಅದು. ಅಲ್ಲ ಸರ್, ಈಗ ಫಸ್ಟ್ ಟೈಮ್ ಅಂತ ಮಾತಾಡಿದಾಗ ಯಾಕೆ ಫೇಲ್ಯೂರ್ ಬಗ್ಗೆ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ಪಲ್ಲೇ ಈಗ ಸ್ಟೇಟ್ ಲೆವೆಲಲ್ಲಿ ಗೆದ್ದಿರೋರು ಎಷ್ಟು ಜನ ಇಲ್ಲ, ಆ ಥರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಸೊ ದ ನೆಕ್ಸ್ಟ್ ಅವಾರ್ಡ್ ಈಸ್ ದ ಡೈಮಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬೆಸ್ಟ್ ಡೆಬ್ಯೂ ಆಕ್ಟರ್ female. To present this award, we would like to call on stage Sandeep Kishan and Tejaswini Prakash. Diamond Producers Association Best Debut Actor Female, Kannada goes to Anupama Gowda. ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ್ಯಕ್ಚುಲಿ ಇಲ್ಲ ಅಲ್ಲ. ಇನ್ನೊಂದು ಸರ್ಪ್ರೈಸ್ ಕೊಡೋಣ. ವಿನ್ನರ್ ಸ್ಪೀಚ್ ಬೇಕು. ಆ್ಯಕ್ಚುಲಿ ಹೋಸ್ಟ್ ಮಾಡ್ಬೇಕಂದ್ರೆ ಭಯ ಆಗ್ತಿರ್ಲಿಲ್ಲ, ಈಗ ಭಯ ಆಗ್ತಿದೆ. ಟೆಕ್ನಿಕಲಿ ಮೊದಲನೇ ಸಿನಿಮಾ ಕರಾಳ ರಾತ್ರಿ, ಮೊದಲನೇ ಸಲ ನಾಮಿನೇಟ್ ಆಗಿದ್ದು, ಆ್ಯಂಡ್ ಇದು ನನ್ನ ಮೊದಲನೇ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಮೊದಲು ಅನ್ನೋದು ಈ ಸಿನಿಮಾ ಜೊತೆಗೆ ಬರುತ್ತೆ. ಯಾಕಂದರೆ ನನಗೆ ಮೊದಲನೇ ಸಲ ಮೇಕಪ್ ಹಚ್ಚಿ ನಮ್ಮ ತಂದೆ ಡೈಲಾಗ್ ಹೇಳ್ಕೊಟ್ಟಿದ್ದವರು, ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ದವರು. ಬಟ್ ಈ ಮೊದಲನೇ ಅವಾರ್ಡ್ ನೋಡೋಕೆ ಅವ್ರು ನನ್ನ ಜೊತೆಗೆ ಫಿಸಿಕಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ನೋಡಿ ಖುಷಿ ಪಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಡ್ಯಾಡಿ, ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಆ್ಯಂಡ್ ಈ ಅವಾರ್ಡ್ನ ಒಬ್ಬರು ಪರ್ಸನ್ ಡೆಡಿಕೇಟ್ ಮಾಡ್ತೀನಿ. ಇಟ್ ಇಸ್ ನನ್ ಅದರ್ ದೆನ್ ನನ್ನ ಡೈರೆಕ್ಟರ್ ದಯಾಳ್ ಸರ್. ಒಂದು ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ನ ಕೊಟ್ರಿ ಆ್ಯಂಡ್ ಈ ಅವಾರ್ಡ್ ಬರೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಾನ ರಘು ಸರ್, ವೀನಾ ಮ್ಯಾಮ್, JK, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈಮಾ, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೆಂಗೆ ಸರ್ಪ್ರೈಸು? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಪೋಷಕ ಪಾತ್ರಗಳು ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಹಾಗೆ ಕಾಣೋದು KS ಅಶ್ವಥ್ ಅವರು, ಲೋಕನಾಥ್ ಅಂಕಲ್, ಉಮಾಶ್ರೀ ಅವರು, ಶಿವರಾಮಣ್ಣ, ಲಕ್ಷ್ಮೀದೇವಿಯವರು, ವಿನಯ ಪ್ರಸಾದ್ ಅವರು, ಪಂಡ್ರಿಬಾಯ್ ಅವರು. ಹಾಗೆ ಒಂದ್ರ ಮೇಲೊಂದು ಒಂದು ಸ್ಲೈಡ್ ಶೋ ಥರನೇ ಬಂದ್ಬಿಡುತ್ತೆ. ಇನ್ಫ್ಯಾಕ್ಟ್ ಈ ಥರದಕ್ಕೊಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂದರೆ ನಾಗರಹಾವು ಸಿನಿಮಾದ ರಾಮಾಚಾರಿ ಹಾಗೂ ಚಾಮಯ್ಯ ಮೇಸ್ಟ್ರು ಕಾಂಬಿನೇಷನ್. ಇದು ಯಾರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್, ಒನ್ ಆಫ್ ದ ಮೋಸ್ಟ್ ಲವಬಲ್ ಕಾಂಬಿನೇಷನ್ ಅದು. ಅಂಥ ಪೋಷಕ ಪಾತ್ರಗಳನ್ನು ನಿಭಾಯಿಸಿದಂಥ ಅಷ್ಟೂ ಜನರಿಗೆ ನಾವು ನಮಸ್ಕಾರಗಳನ್ನು ಇಲ್ಲಿಂದ ಸಲ್ಲಿಸೋಣ. ಆ್ಯಂಡ್ ನೆಕ್ಸ್ಟ್ ಅವಾರ್ಡ್, ಹಲ್ದಿರಾಮ್ ಪ್ರೆಸೆಂಟ್ಸ್ ಬೆಸ್ಟ್ ಆಕ್ಟರ್ ಸಪೋರ್ಟಿಂಗ್ ರೋಲ್ ಫೀಮೇಲ್. ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೆದ್ಬಿಡೋಣ ಅದು ವೆರಿ ಬ್ಯೂಟಿಫುಲ್ ಶರ್ಮಿಳಾ ಮಾಂಡ್ರೆ. And the winner is... Good evening everybody. Hi Qatar. Yelrigu namaskara. Would like to announce the award for
Haldiram presents Best Actor in a Supporting Role Female Kannada goes to Archana Joyce for KGF. ಅವರೇ ಎರಡು ಮಾತು ಎರಡೇ ಸಾಕಾ? ಪ್ಲೀಸ್ ಜಾಸ್ತಿ ಮಾತಾಡೋದು ನೋಡಿ ನೋಡಿ ಎಷ್ಟು ಯಾಕಂದ್ರೆ ನೀವು ಮಾಡಿರೋ ರೋಲ್ ಅಂತದ್ದು ಇಟ್ಸ್ ವೆರಿ ರೇರ್ ಆ್ಯಂಡ್ ಅ ಗ್ರೇಟ್ ಆಪರ್ಚುನಿಟಿ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅನೌನ್ಸ್ ಮಾಡಿದ್ರಿ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಅವಾರ್ಡ್, ಮೊದಲನೇ ಸಲ ಸೈಮಾನಲ್ಲಿ ಈ ಅವಾರ್ಡ್ನ ತೊಗೊಳ್ತಿರೋದು. ಇಟ್ ಈಸ್ ಮಚ್ ಮೋರ್ ಸ್ಪೆಷಲ್ ಬಿಕಾಸ್ ಸೈಮಾ ಇಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ದ್ಯಾಟ್ ರೆಕಗ್ನೈಸಸ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಆನರ್ಸ್ ದೆಮ್, ಬಟ್ ಆಲ್ಸೋ ಯುನೈಟ್ಸ್ ಆಲ್ ದಿ 4 ಸೌತ್ ಇಂಡಿಯನ್ ಸ್ಟೇಟ್ಸ್. ಸೊ ಈ ಸ್ಟೇಜ್ ಮೇಲೆ ತೊಗೊಳ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಈ ಸಂದರ್ಭದಲ್ಲಿ ಒಂದು ನನ್ನ ಗುರುಗಳಾದಂತಹ ಲೇಟ್ ಗುರು ಡಾಕ್ಟರ್ ಮಾಯರಾವ್ ಒಂದು ಮಾತು ಹೇಳಿದರು, ಅದು ನೆನಪಾಗ್ತಿದೆ. ಎಂಥದೇ ಪಾತ್ರ ಆಗಿರಲಿ, ಡ್ಯೂರೇಷನ್ ಎಷ್ಟೇ ಇರಲಿ, ಒಬ್ಬ ಸ್ವೀಪರ್ ಆಗಿರ್ಬೋದು ಅಥವಾ ಒಬ್ಬ ಪ್ರೊಟ್ಯಾಗನಿಸ್ಟ್ ಪಾತ್ರ ಮಾಡಿರ್ಬೋದು, ಗಿವ್ ಯು 100%, ಸರೆಂಡರ್ ಟು ದ ರೋಲ್ ದಟ್ ಯು ಪ್ಲೇಯಿಂಗ್ ಅಂತ. ಐ ಥಿಂಕ್ ಇವತ್ತು ದೀದಿ ಹೇಳಿದ ಮಾತು ಸತ್ಯ ಅನ್ನಿಸ್ತಿದೆ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಥ್ಯಾಂಕ್ ಯು ದೀದಿ. ಸುಮಾರು ಸಲ ಹೇಳಿದ್ದೀನಿ ಈ ಪಾತ್ರನ ನಾನು ಮೊದಲು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ ಬೇಡ ಅಂತ. ಬಟ್ ಯಾ ಪ್ರಶಾಂತ್ ಸರ್ ಅವರ ಹಠ ಈ ಪಾತ್ರ ನಾನೇ ಮಾಡಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ KGF. ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಗುರುಗಳಿಗೆ, ನನ್ನ ತಂದೆ ತಾಯಿಗೆ, ಭಗವಂತನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.